ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಡಿಕೆ ಸುರೇಶ್ ಹೇಳಿಕೆ ಕುರಿತು ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಕ್ಯುದ್ಧ ಮುಂದುವರೆದಿದೆ. ನಿನ್ನೆ ಡಿಕೆ ಸುರೇಶ್ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನೇ ನಡೆಸಿರುವಂತಹ ಬಿಜೆಪಿ ಫೆಬ್ರವರಿ 7ರಂದು ದೆಹಲಿಯಲ್ಲಿ ಕಾಂಗ್ರೆಸ್ ಹಮ್ಮಿಕೊಂಡಿರುವಂತಹ ಪ್ರತಿಭಟನೆಗೂ ಕೂಡ ಕೌಂಟರ್ ಕೊಡೋದಕ್ಕೆ ಸಜ್ಜಾಗಿದೆ. ಪ್ರತ್ಯೇಕ ರಾಷ್ಟ್ರ ಹೇಳಿಕೆ ಡಿಕೆ ಸುರೇಶ್ ವಿರುದ್ಧ ಸಿಡಿದ ಬಿಜೆಪಿ. ಕಮಲ ನಾಯಕರ ಪ್ರತಿಭಟನೆ, ಡಿಕೆ ಬ್ರದರ್ಸ್ ತಿರುಗೇಟು. ಸಂಸದ ಡಿಕೆ ಸುರೇಶ್ ನೀಡಿದ ಪ್ರತ್ಯೇಕ ರಾಷ್ಟ್ರದ ಹೇಳಿಕೆ ಖಂಡಿಸಿ ನಿನ್ನೆ ಬಿಜೆಪಿ ಕಾರ್ಯಕರ್ತರು ಬೀದಿಗೆ ಇಳಿದಿದ್ರು. ಡಿಕೆ ಸುರೇಶ್ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ದೇಶದ್ರೋಹಿ ಡಿಕೆ ಸುರೇಶ್ ಅಂತ ಘೋಷಣೆ ಕೂಗಿ ಹೈಡ್ರಾಮಾ ಸೃಷ್ಟಿಸಿದ್ರು. ಪರಿಸ್ಥಿತಿ ಕೈಮೀರುತ್ತಿದ್ದಂತೆ ಪೊಲೀಸರು ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ್ರು. ಆದ್ರೆ ಬಿಜೆಪಿಗರ ಈ ಆರೋಪಕ್ಕೆ ಸಂಸದ ಡಿಕೆ ಸುರೇಶ್ ಗರಂ ಆಗಿದ್ದಾರೆ. ಬಿಜೆಪಿಯವರು ನನ್ನ ಹೇಳಿಕೆಯನ್ನ ತಿರುಚುತ್ತಿದ್ದಾರೆ. ನಾನು ದೇಶ ವಿಭಜನೆ ಅಂತ ಹೇಳಿಯೇ ಇಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಬಿಜೆಪಿಯವರು ನನ್ನ ಹೇಳಿಕೆಯನ್ನ ತಿರ್ಸ್ತಾ ಇದ್ದಾರೆ. ನಾನೆಲ್ಲೂ ಹೇಳಲೇ ಇಲ್ಲ ಈ ದೇಶ ವಿಭಜನೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ವಿಭಜನೆ ಆಗಬೇಕು ಅಂತ ಎಲ್ಲೂ ಹೇಳಲೇ ಇಲ್ಲ. ಅವರು ವಿಭಜನೆಯ ವಸ್ತುನಲ್ಲ ಹೋಗ್ತಾ ಇದ್ದಾರೆ. ಅವರು ಬೇರೆ ರಾಜಕಾರಣ ಮಾಡ್ಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇನ್ನು ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಸಹ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಷ್ಟೊಂದು ಬರಗಾಲ ಬಿದ್ರೂ ಬಿಜೆಪಿಯ ಸಂಸದರು ಒಂದೇ ಒಂದು ಸಭೆ ಮಾಡಿಲ್ಲ. ನಮ್ಮ ರಾಜ್ಯಕ್ಕಾಗಿ ಧ್ವನಿ ಎತ್ತೋಕೆ ಬಿಜೆಪಿ ಜೆಡಿಎಸ್ ನಾಯಕರಿಗೂ ಆಹ್ವಾನ ಮಾಡ್ತೀನಿ ಎಂದಿದ್ದಾರೆ. ವಿಜಯೇಂದ್ರಗೆ ಅವರ ತಂದೆ ಪಾಲು ಸಿಕ್ಕಿದೆ ಅಂತ ತಿವಿದಿದ್ದಾರೆ. ಇದನ್ನೇ ಇಲ್ಲ, ನಮ್ಮ ರಾಜ್ಯಕ್ಕೆ ನಮ್ಮ ಧ್ವನಿ ಎತ್ತಲೇಬೇಕು. ನಾನು ಬಿಜೆಪಿ ಎಂಪಿಗಳಿಗೂ ಬಂದು ಪಾರ್ಟಿಸಿಪೇಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ದಳದವ್ರಿಗೂ ಪಾರ್ಟಿಸಿಪೇಟ್ ಮಾಡ್ತೀನಿ, ಬನ್ನಿ ಅಂತ ಹೇಳ್ತೀನಿ. ರಾಜ್ಯದ ಹಿತ ಕಾಪಾಡೋಣ. 7 ತಿಂಗಳಿಗೆ ಒಳ್ಳೆ ಲಾಟ್ರಿ ಹೊಡಿತೆ. 7 ತಿಂಗಳಿಗೆ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದಾರೆ. ಅವರ ತಂದೆಯವ್ರದ್ದು ಇದು ಅವ್ರಿಗೆ ಸಿಕ್ಕಿದೆ, ಪಾಲ್ ಸಿಕ್ದಂಗೆ ಸಿಕ್ಕಿದೆ. ನಂದೇನು ಅಭ್ಯಂತರ ಇಲ್ಲ. ಹೊಸದಾಗೇನೋ ಮಾತಾಡ್ತಾರೆ. ಇನ್ನು ದೆಹಲಿಯಲ್ಲಿ ಫೆಬ್ರವರಿ 7ರಂದು ನಡೆಯಲಿರುವ ಪ್ರತಿಭಟನೆ ಇತಿಹಾಸದಲ್ಲೇ ದೊಡ್ಡ ಹೋರಾಟ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. 136 ಶಾಸಕರು, ಎಲ್ಲ ಎಂಎಲ್ಸಿಗಳು ಇದರಲ್ಲಿ ಭಾಗಿಯಾಗ್ತಾರೆ ಅಂತ ಡಿಕೆ ಹೇಳಿದ್ದಾರೆ. ಆದ್ರೆ ಕಾಂಗ್ರೆಸ್ ಕರೆ ಕೊಟ್ಟ ಹೋರಾಟಕ್ಕೆ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಇವ್ರಿಗೆ ಇರ್ತಕ್ಕಂಥ 52,000 ಕೋಟಿ ಸಾರ್ವಜನಿಕರಿದ್ದ ತೆರಿಗೆ ಹಣನ ಇವ್ರು ಎತ್ಕೊಂಡೋಗಿ ಗ್ಯಾರಂಟಿಗಳ ರೂಪದಲ್ಲಿ ಕೊಟ್ಟು ಇವತ್ತು ರಾಜ್ಯನ ಅಭಿವೃದ್ಧಿ ಇಲ್ದಂಗೆ ಮಾಡ್ತಾ ಇರೋಂಥದ್ದು ಇವರು. ಗ್ಯಾರಂಟಿಗಳು 5 ಗ್ಯಾರಂಟಿ 6 ಗ್ಯಾರಂಟಿ ಮಾಡಿದ್ಯಾರು? ಇವರೇ ತಾನೇ ಮಾಡಿದ್ದು. ಇವರಿಲ್ಲಿ ದಾನಗಳು ಮಾಡೋದು, ಅಲ್ಲೋಗಿ ಭಿಕ್ಷೆ ಬೇಡೋದು. ಯಾವ ಉದ್ದೇಶಕ್ಕೋಸ್ಕರ ಪುರುಷಾರ್ಥಕ್ಕೋಸ್ಕರ ಪ್ರತಿಭಟನೆ ಮಾಡ್ತೀರಿ? ಮನಮೋಹನ್ ಸಿಂಗ್ ಅದೇ ಪ್ರಧಾನಮಂತ್ರಿಗಳ ಸಂದರ್ಭದಲ್ಲಿ 10 ವರ್ಷದ ಅವಧಿಯಲ್ಲಿ ಅವರು ಎಷ್ಟು ಅನುದಾನ ಬಿಡುಗಡೆ ಮಾಡಿದರು? ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾದ ಮೇಲೆ ಎಷ್ಟು ಅನುದಾನ ಬಿಡುಗಡೆ ಮಾಡಿದರೆ ನಾವು ಬಹಿರಂಗ ಚರ್ಚೆಗೆ ಸಿದ್ಧ. ಈ ಒಂದು ಮಧ್ಯಂತರ ಬಜೆಟ್ ಆಗಿರಿಂದ ಇದರಲ್ಲಿ ಇಡೀ ದಕ್ಷಿಣ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅನ್ನೋಕ್ಕೆ ಅರ್ಥ ಇಲ್ಲ. ಇದು ಸುಮ್ಮನೆ ಒಂದು ರಾಜಕೀಯ ಪೊಲಿಟಿಕಲ್ ಒಂದು ಸ್ಟೇಟ್ಮೆಂಟ್ ಅಂತ ಅನ್ಸುತ್ತೆ ಬಿಟ್ಟರೆ ಬೇರೆ ಇದರಲ್ಲಿ ಯಾವುದೂ ಕೂಡ ನಿಜಸ್ಥಿತಿ ಇಲ್ಲ. ಹೀಗೆ ವಾಗ್ದಾಳಿ ನಡೆಸಿದ್ದು ಅಲ್ಲದೆ ಕಾಂಗ್ರೆಸ್ ಕರೆ ನೀಡಿರುವ ದೆಹಲಿ ಪ್ರತಿಭಟನೆಗೆ ರಾಜ್ಯ ಬಿಜೆಪಿ ಪಡೆ ಸೆಡ್ಡು ಹೊಡೆದಿದೆ. ಫೆಬ್ರವರಿ 7ರಂದೇ ವಿಧಾನಸೌಧದ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಲಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.